ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ವರ್ಕ್ ನೋಡೋಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಇವತ್ತು ನಾನು ಬೇಲೂರು ಅರ್ಬನ್ ಕೋಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ಬೇಲೂರು ಅರ್ಬನ್ ಕೋಪರೇಟಿವ್ ಬ್ಯಾಂಕ್ ಇದೆಯಲ್ಲ, ಈ ಒಂದು ಬ್ಯಾಂಕಿಗೆ ಪತ್ರಕರ್ತರೊಬ್ರು, ನಮ್ಮ ಸ್ನೇಹಿತರು ಪತ್ರಕರ್ತರೊಬ್ರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಯಾಕೆಂತಂದ್ರೆ ಎಲ್ಲಿ ಸಹಕಾರಿ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾವೋ ಅಲ್ಲಿ ಬಡವರು, ದೀನರು, ದಲಿತರು ಒಂದು ರೀತಿ ಉತ್ತಮವಾದಂಥ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಬೇಲೂರು ಅರ್ಬನ್ ಕೋಪರೇಟಿವ್ ಬ್ಯಾಂಕ್ ಏನಿದೆ, ಈ ಬೇಲೂರು ಅರ್ಬನ್ ಕೋಪರೇಟಿವ್ ಬ್ಯಾಂಕ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಹಕರು ಅಥವಾ ಏನು ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ಅಥವಾ ಏನು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ತಕ್ಕಂಥವ್ರು, ಅವ್ರಿಗೆಲ್ಲರಿಗೂ ಇವರು ಯಾವ ರೀತಿಯ ಸಹಾಯವನ್ನ ಮಾಡ್ತಾರೆ, ಜೊತೆಗೆ ಒಂದು ಬ್ಯಾಂಕ್ ಅನ್ನ ಬೆಳೆಸಲಿಕ್ಕೆ ಅಧ್ಯಕ್ಷರು ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಇವರು ಅಧ್ಯಕ್ಷರಾದ ನಂತರ ಆ ಬ್ಯಾಂಕ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಇವರ ಸಾಧನೆ ಏನು, ಅಧ್ಯಕ್ಷರಾದ ನಂತರ ಇವರು ಸದಸ್ಯರಾಗಿ ಯಾವಾಗ ಬಂದ್ರು, ಜೊತೆಗೆ ಆ ಬ್ಯಾಂಕ್ ಎಷ್ಟು ವ್ಯವಹಾರವನ್ನ ಮಾಡ್ತಾ ಇದೆ, ಎಷ್ಟು ಠೇವಣಿಯನ್ನ ಇಟ್ಟಿದ್ದಾರೆ, ಜೊತೆಗೆ ಏನೆಲ್ಲ ಸಾಲಗಳನ್ನ ಕೊಡುತ್ತೆ, ಆ ಬ್ಯಾಂಕ್ ಅಲ್ಲಿ ಏನೆಲ್ಲ ಸಾಲಗಳನ್ನ ಕೊಡ್ತಾರೆ, ಎಲ್ಲ ವಿಚಾರವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ತಲುಪುತ್ತೆ. ಎಸ್ ವೀಕ್ಷಕರೇ, ಬೇಲೂರು ಅರ್ಬನ್ ಕೋಪರೇಟಿವ್ ಬ್ಯಾಂಕ್ಗೆ ಎಸ್ ರವಿ ಅವರು ಅಂದ್ರೆ ಪೈಂಟ್ ರವಿ ಅಂತ ಫೇಮಸ್ ಆಗಿರ್ತಕ್ಕಂಥ ಪತ್ರಕರ್ತರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಂದ್ರೆ ಮೊದಲ ಬಾರಿಗೆ ಅವರು ಸದಸ್ಯತ್ವವನ್ನು ಪಡ್ಕೊಳ್ತಾರೆ, ಅದೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿ ನಿರ್ದೇಶಕರಾಗ್ತಾರೆ. ಜೊತೆಗೆ ಮೊದಲ ಬಾರಿಗೆನೆ ನಿರ್ದೇಶಕರಾಗಿ ಆಯ್ಕೆ ಆದ ನಂತರ ಮೊದಲ ಬಾರಿಗೆನೆ ಅಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಅವರು ಅಧ್ಯಕ್ಷರಾಗೋದಕ್ಕಿಂತ ಮೊದಲು ಈ ಬ್ಯಾಂಕ್ ಹೇಗಿತ್ತು, ಅಧ್ಯಕ್ಷರಾದ್ಮೇಲೆ ಆ ಬ್ಯಾಂಕಿಗೆ ಏನೆಲ್ಲ ಬದಲಾವಣೆಯನ್ನು ತಂದಿದ್ದಾರೆ, ಎಲ್ಲವನ್ನ ಅವ್ರನ್ನ ಕೇಳ್ತಾ ಹೋಗೋಣ ವೀಕ್ಷಕರೇ. ಬನ್ನಿ ಅವ್ರನ್ನ ಮಾತಾಡ. ಬೇಲೂರು ಅರ್ಬನ್ ಕೋಪರೇಟಿವ್ ಬ್ಯಾಂಕ್ ಯಾವಾಗ ಆರಂಭ ಆಯಿತು ಸರ್? ಸರ್, ಬೇಲೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಸುಮಾರು 1998ರಲ್ಲಿ ದಿವಂಗತ ಅಪ್ಪಣ್ಣಯ್ಯನವರ ಒಂದು ನೇತೃತ್ವದಲ್ಲಿ ಒಂದು ಬ್ಯಾಂಕು ಸ್ಥಾಪನೆ ಆಯಿತು ಸರ್. ಏನಂತಂದರೆ ಯಾವುದೇ ಬ್ಯಾಂಕ್ ಸ್ಥಾಪನೆ ಆಗಲಿ, ಈ ಬ್ಯಾಂಕ್ ಸ್ಥಾಪನೆಯ ಉದ್ದೇಶ ಅಂದರೆ ಈ ಇದರ ಪ್ರದೇಶದ ಕಟ್ಟ ಕಡೆಯ ಮನುಷ್ಯನನ್ನು ರೀಚ್ ಆಗ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೆ ಯಾರು ಅಸಹಾಯಕನಾಗಿರ್ತಾನೋ ಅಂಥವನಿಗೆ ಸಹಾಯ ಮಾಡ್ತಕ್ಕಂಥದ್ದು ಕೋಪರೇಟಿವ್ ಬ್ಯಾಂಕ್. ಕೈ ಹಿಡಿದು ಇದಕ್ಕೆ ಬರತಕ್ಕಂಥದ್ದು, ಬಾರಪ್ಪ ನಮ್ಮ ಜೊತೆ ಸೇರ್ಕೋ, ನಾವು ನಿಮಗೊಂದು ಇದು ಕೊಡ್ತೇವೆ, ಸಹಕಾರವನ್ನು ನೀಡ್ತೇವೆ ಅಂತ. ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಸರ್? ಈಗ ಸುಮಾರು ನಮ್ಮ ಬ್ಯಾಂಕು 1998ರಲ್ಲಿ ಪ್ರಾರಂಭವಾದ ದಿನದಿಂದ ಇದುವರೆಗೂ ಒಂದು ಗ್ರಾಹಕರ ನಡುವೆ ನಮ್ಮ ಬ್ಯಾಂಕು ಅತ್ಯುತ್ತಮವಾಗಿ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಂಡು ಒಂದು ಒಳ್ಳೆಯ ಉತ್ತಮವಾದ ಒಂದು ಗ್ರಾಹಕರಿಗೂ ಸೇವೆಯನ್ನು ಕೊಟ್ಕೊಂಡು ಇವತ್ತು ಉತ್ತಮವಾದ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ನಮ್ಮದು ಟೋಟಲ್ಲು ನಮ್ಮ ಇಲ್ಲಿನ ವ್ಯಾವಹಾರಿಕವಾಗಿ ಸುಮಾರು 17 ಕೋಟಿ ನಾವು ಏನು ಇವತ್ತು ಠೇವಣಿದಾರರಿಂದ ನಾವು ಠೇವಣಿ ಸಂಗ್ರಹಿಸಿ ಡೆಪಾಸಿಟರ್ಸ್ ಅವರಿಂದ ಸಂಗ್ರಹಿಸಿ ಅವರಿಗೆ ಒಂದು ಏನಿವತ್ತು ಬೇರೆ ಬ್ಯಾಂಕ್ಗಳಿಗೂ ಏನಿವತ್ತು ಠೇವಣಿ ಹಣಕ್ಕೆ ಕೊಡ್ತಾ ಇರೋಂಥ ಒಂದು ಬಡ್ಡಿ ದರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲೂ ಒಂದು ಆಕರ್ಷಕ ಒಂದು ಬಡ್ಡಿ ದರವನ್ನು ಕೊಡ್ತಾ ಠೇವಣಿದಾರರು ಯಾವುದೇ ಥರದ್ದು ಮೋಸ ಆಗದ ರೀತಿ ಇವತ್ತು ಬ್ಯಾಂಕಿನ ಆ ಠೇವಣಿಯ ಬಂಡವಾಳವನ್ನೇ ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿನಲ್ಲಿ ನಾವು ಇಟ್ಕೊಂಡು ಇಲ್ಲಿನ ಗ್ರಾಹಕರಿಗೆ ಏನು ಇವತ್ತು ವ್ಯಾಪಾರಸ್ಥರಿರ್ಬೋದು, ಇಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೋದು, ಏನೋ ಒಂದು ಸೊಪ್ಪು ವ್ಯಾಪಾರ ಮಾಡ್ಬೋದು, ಒಂದು ತರಕಾರಿ ಅಂಗಡಿ ವ್ಯಾಪಾರ ಮಾಡ್ಬೋದು, ದಿನಸಿ ಅಂಗಡಿ ವ್ಯಾಪಾರ ಮಾಡ್ಬೋದು, ಅಂಥವ್ರಿಗೂ ಸಹ ಒಂದು ಆ ಸಂದರ್ಭಿಕವಾಗಿ ಇವತ್ತು ಒಂದು ಬಂದಂಥ ಸಂದರ್ಭದಲ್ಲಿ ಒಂದು ತ್ವರಿತವಾಗಿ ಒಂದು 25,000 ಸಾಲ ಕೊಡುವಂಥ ಒಂದು ಉದ್ದೇಶವನ್ನು ಈ ನಮ್ಮ ಬ್ಯಾಂಕ್ನಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಸೇವೆಯನ್ನು ನಾವು ಸೇವೆ ಅಂತಲೇ ಬಯಸ್ತೀನಿ ಇದನ್ನು. ಯಾಕೆ ಅಂತ ಇವತ್ತು ಗ್ರಾಹಕರಿಗೆ ನಾವು ಏನೇ ಒಂದು ತ್ವರಿತವಾಗಿ ನಾವೇನಾರು ಕೊಡ್ತೀವಿ ಅಂದರೆ ಅದು ನಂದು ಒಂದು ಸೇವೆ. ಈಗ ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ಸುಮಾರು ನಮ್ಮಲ್ಲಿ ಒಂದು 2,600 ಚಿಲ್ಲರೆ ಸದಸ್ಯರು ಇವತ್ತು ಇಲ್ಲಿಗೆ ಈ ಬ್ಯಾಂಕಿಗೆ ಬಂದಿದ್ದಾರೆ. ಅವರ ಒಂದು ಸಹಕಾರದಿಂದ ಇವರು ನಮ್ಮ ಚುನಾಯಿಸಿ ಇಲ್ಲಿಗೆ ಒಂದು ಡೈರೆಕ್ಟ್ರು ಮಾಡಿ
ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ನಾನು ಅಧ್ಯಕ್ಷನಾಗಿ ಇಲ್ಲಿ ಬಂದು ಕೂತಿದ್ದೀನಿ. ಈ ಬಂದು ಕೂತಂಥದ್ರಲ್ಲಿ ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿ ಬಗ್ಗೆ ನಾನು ಚಿಂತನೆಯನ್ನು ಹಾಕ್ಕೊಳ್ಳೇಬೇಕಾಗ್ತದೆ. ಈ ಹಿಂದೆ ಹಲವಾರು ಜನ ಅಧ್ಯಕ್ಷರೆಲ್ಲ ಬಂದು ಹೋಗಿದ್ದಾರೆ, ಈಗ ಅಧ್ಯಕ್ಷರು ಆಗಿದ್ದಾರೆ, ಬ್ಯಾಂಕಿನ ದೃಷ್ಟಿಯಲ್ಲಿ ಒಳ್ಳೆಯ ದೃಷ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಅದೇ ರೀತಿಯಾಗಿ ನಾನು ಕೂಡ ಹೊಸದಾಗಿ ನಾನು ಈ ಏನು ಕೋಆಪರೇಟಿವ್ ಇದಕ್ಕೆ ಬಂದಿರೋಂಥದ್ದು ಹೊಸ ಹೊಸದಾಗಿ ಚುನಾಯಿತನಾಗಿ ನನ್ನ ಪ್ರಥಮ ಬಾರಿಯ ಚುನಾವಣೆ ಏನು ಕೋಆಪರೇಟಿವ್ ಇದರಲ್ಲಿ ಬಂದು ನಿಂತು ಮೊದಲನೇ ಬಾರಿಗೆ ಗೆದ್ದಿದ್ದೀನಿ. ಗೆದ್ದಾದ ನಂತರ ನಾನು ಒಂದು ಒಳ್ಳೆಯ ಅವಕಾಶವೂ ಸಿಕ್ತು, ಅಧ್ಯಕ್ಷರಾಗ ಅಂತ ಒಂದು ಅವಕಾಶವೂ ಸಿಕ್ತು. ಇದರೊಳಗಡೆ ಜನರ ಋಣ ತೀರಿಸ್ಬೇಕು, ಆ ಷೇರುದಾರರ ಒಂದು ಋಣ ತೀರಿಸ್ಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಈ ಬ್ಯಾಂಕಿನ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಿತಿಗತಿನ ಅರಿತು, ಏನು ಬ್ಯಾಂಕಿನ ಒಂದು ಸ್ಥಿತಿಗತಿನ ಅರಿತು ಮತ್ತು ಗ್ರಾಹಕರ ಸ್ಥಿತಿಗತಿನ ಅರಿತು ಏನಾದರೂ ಒಂದು ನಾನು ಇಲ್ಲಿಂದ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋ ದೃಷ್ಟಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಇದಕ್ಕೆ ಬಂದಿದ್ದೀನಿ. ಅದೇ ರೀತಿ ನಾನು ಉತ್ತಮವಾದ ಕೆಲಸನ ಮಾಡ್ತೀನಿ. ಸುಮಾರು 17 ಕೋಟಿ ನಮ್ಮದು ಡೆಪಾಸಿಟ್ ಇದೆ. ಈಗಾಗಲೇ ನಾವು ಆಲ್ರೆಡಿ ಒಂದು 12 ಕೋಟಿ ಸಾಲನ ವಿವಿಧ ರೀತಿ ಸಾಲನ ಕೊಟ್ಟಿದ್ದೀವಿ. ಸಾಲ ಅಂತಂದರೆ ನಾವು ಚಿನ್ನದ ಸಾಲ ಇರ್ಬೋದು, ವ್ಯಾಪಾರ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಮತ್ತು ಮಲ್ಟಿಗೇಜ್ ಸಾಲ ಇರ್ಬೋದು, ಗೃಹ ಸಾಲ ಇರ್ಬೋದು, ಈ ಥರ NSC ಮೇಲೆ ಆಧಾರದ ಸಾಲ, ಈ ಸ್ಥಿರಾಸ್ತಿಗಳ ಸಾಲ, ವಾರ್ಷಿಕ ಸಾಲ, ಇವೆಲ್ಲ ವ್ಯಾಪಾರ ಸಾಲಗಳು ಎಲ್ಲ ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ಒಂದು 12 ಕೋಟಿವರೆಗೂ ಸಾಲನ ನಾವು ಆಲ್ರೆಡಿ ಈಗ ಕೊಟ್ಟಿದ್ದೀವಿ. ಈಗ ನಾನು ಬಂದು ಸುಮಾರು ನಾನು ಅಧ್ಯಕ್ಷ ಆಗಿದ್ದು ಇದೇ ಈಗ 2025 ಏಪ್ರಿಲಿಂದ ಬಂದು ದಿನದಿಂದ ಇಲ್ಲಿನ ಬ್ಯಾಂಕಿನ ಸ್ಥಿತಿಗತಿನ ಅರ್ಥ ಒಂದು ಒಳ್ಳೆ ಉತ್ತಮವಾದ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಇವತ್ತು ವಿವಿಧ ರೀತಿ ಸಾಲವನ್ನು ಕೊಟ್ಟಿದ್ದೀನಿ. ಬಟ್ ನಾನು ಬಂದಂಥ ಸಂದರ್ಭದಲ್ಲಿ ಸುಮಾರು ಈಗ ಒಂದು 2 ಕೋಟಿಗೂ ಅಧಿಕ ಸಾಲ ಕೊಟ್ಟಿದ್ದೀನಿ. ಈಗ ನಾನು ಬಂದ 2 ಕೋಟಿಗೂ ಅಧಿಕ ಸಾಲ ಕೊಟ್ಟಿದ್ದೀನಿ. ನಂತರ ಏನು ಇವತ್ತು ಒಂದು ಬ್ಯಾಂಕಿನ ಎಲ್ಲ ಸ್ವಲ್ಪ ಇದ್ರ ಮಟ್ಟಕ್ಕೆ ಏನು ಈ ಹಿಂದೆ ಸ್ವಲ್ಪ ಸಾಲ ಏನು ಉಸಲಾತಿ ಸ್ವಲ್ಪ ಹಿನ್ನಡೆ ಇತ್ತು. ಆದರೆ ನಾನು ಬಂದಾದ ಮೇಲೆ ಅದಕ್ಕೆ ಯಾವುದೇ ಥರದ ಅವ್ರು ಎಂಥ ಸಾಲಗಾರರೇ ಇರಲಿ, ಅವ್ರು ಯಾವುದೇ ಥರದ್ದು ಇದ್ದಿದ್ರೂ ಕೂಡ ನಾನು ಯಾವುದಕ್ಕೂ ಮಾಡಿದೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಸಾಲನ ವಸೂಲಾತಿ ಚೆನ್ನಾಗಿ ಮಾಡ್ತಾಯಿದ್ದೆ. ಸಾಲ ವಸೂಲಾತಿ ಮಾಡೋದ್ರ ಜೊತೆಗೆ ಉತ್ತಮವಾಗಿ ಮತ್ತೆ ಸಾಲಗಾರರಿಗೆ ಒಳ್ಳೆ ಸಾಲಗಾರನ ಹುಡುಕಿ ಒಳ್ಳೆ ಸಾಲವನ್ನು ನೀಡೋ ಅಂಥ ಕೆಲಸನ ಮಾಡ್ತಾಯಿದ್ದೆ. ಇದರಿಂದ ನಮಗೇನು ಒಂದು ಕಂಡು ಬರುತ್ತೆ ಅಂತ ಅಂದರೆ, ಈಗ ಏನು ಈ ಹಿಂದೆ ನಮ್ಮಲ್ಲಿ ಬ್ಯಾಂಕು ಸುಮಾರು 6,40,000 ದುಡ್ಡು ಕೊಡೋ ಅಂಥದ್ದು ಅಷ್ಟೇ ಮಾತ್ರ ಸೀಮಿತ ಆಗಿತ್ತು. ನಾನು ಬಂದ ಮೇಲೆ ಯೋಚನೆ ಮಾಡಿದೆ, ಇವತ್ತು 6,40,000 ಸಾಲ ಅಂತ ನಾನು ಕೊಡ್ತೀನಿ ಅಂತ ಹೋದರೆ ನಮ್ಮಲ್ಲಿ ಒಳ್ಳೆ ಸಾಲಗಾರರು ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನೋ ದೃಷ್ಟಿಯಿಂದ ನಾನೇನು ಮಾಡಿದೆ, ಇವತ್ತು ಇದು ಹೆಚ್ಚುವರಿ ಸಾಲ ಕೊಡಬೇಕು ಅನ್ನೋ ನನ್ನ ಒಂದು ಇಚ್ಛಾಶಕ್ತಿ ಏನು ಮಾಡಬೇಕು. ನನಗೆ ಕೋಆಪರೇಟಿವ್ ಬಗ್ಗೆ ಅಷ್ಟು ಅನುಭವ ಇಲ್ಲದಿದ್ರೂ ಕೂಡ ನಾನು ನಮ್ಮ ವ್ಯವಸ್ಥಾಪಕರ ಹತ್ರ ಹೇಗೆ ಇದು ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿ ಬಗ್ಗೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರನ್ನ ಒಂದು ಪರ್ಸನಲ್ಲಾಗಿ ನಾನು ಒಂದು ವಿಚಾರ ತಗೊಂಡಾಗ ಅವರಿಂದ ಸ್ವಲ್ಪ ಕೆಲವು ಮಾಹಿತಿಯನ್ನು ತಗೊಂಡೆ. ಇನ್ನು ಕೆಲವು ನನ್ನ ಒಂದು ಸಾಮಾಜಿಕ ಕಳಕಳಿ ಏನು ಇವತ್ತು ನಾನು ಏನು ಕೋಆಪರೇಟಿವ್ ಈಗ ಬಂದಿರ್ಬೋದು, ನಾನು ಸಾಮಾಜಿಕವಾಗಿ ಸ್ವಲ್ಪ ಹಲವಾರು ರೀತಿ ಎಲ್ಲ ರೀತಿ ಹೋರಾಟಗಳಲ್ಲಿ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋಂಥದ್ರಿಂದ ನನಗೆ ಸ್ವಲ್ಪ ಅನುಭವ ಇತ್ತು. ಆ ಅನುಭವದ ಆಧಾರದ ಮೇಲೆ ಇವತ್ತು ಬ್ಯಾಂಕಿನ ಅಭಿವೃದ್ಧಿ ಮಾಡುವ ದೃಷ್ಟಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ಹಾಗಾಗಿ ಏನಾಗ್ತಾಯಿದೆ ಅಂದರೆ ನನಗಿದೇನು ಆ ಥರ ಟಫ್ ಅಂತ ಅನ್ನಿಸ್ತಾ ಇಲ್ಲ. ಈಗ ನನಗೇನಾಗ್ತಿದೆ ಅಂದರೆ ಈಗ ನನಗೆ ಒಂದು ಒಳ್ಳೆ ಬಂದಂಥ ಸಂದರ್ಭದಲ್ಲಿ ಒಂದು 2-3 ದಿನ ಏನೋ ಒಂಚೂರು ಅನ್ನಿಸ್ತು. ನಂತರ ಇದ್ರದ್ದು ಬರೀ ಮಾಹಿತಿನ ಒಂದು ನಮ್ಮ ವ್ಯವಸ್ಥಾಪಕರಿಂದ ಇಷ್ಟೇ ಸಿಂಪಲ್ಲಾಗಿ ನಾನು ತಿಳ್ಕೊಂಡ ಅನ್ಸಂದ್ರೆ ಇದು ನನಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಒಬ್ಬ ಜನಪ್ರತಿನಿಧಿ ಏನಾದರೂ ಇಲ್ಲಿ ಜನರಿಂದ ಚುನಾಯಿತರಾಗಿ ಬಂದಂಥವ್ರು ಇವೊಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಯಾವುದೇ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬಂದು ನಾನು ಒಳ್ಳೆಯ ಬೆಳವಣಿಗೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡ್ಬಂದರೆ ಉತ್ತಮ ಮಟ್ಟಕ್ಕೆ ಒಂದು ಕೋಆಪರೇಟಿವ್ ಸಂಸ್ಥೆ ಸಹಕಾರ ಸಂಸ್ಥೆನ ಬೆಳೆಸ್ಬೋದು ಅನ್ನೋದಕ್ಕೆ ಈಗ ನಾನು ಒಂದು ಉದಾಹರಣೆಯಾಗಿ ನನಗೆ ಇವತ್ತು ಜನ ಕೊಟ್ಟಿದ್ದಾರೆ ಅವಕಾಶನ. ಆ ಅವಕಾಶದಲ್ಲಿ ನಾನೀಗ ಏನು ಮಾಡಿದ್ದೀನಿ ನೋಡಿ, 6,40,000 ಇದ್ದಂಥ ಒಂದು ಸಾಲದ ಮೊತ್ತನ ಇವತ್ತು 12,14,000ಕ್ಕೆ ತಗೊಂಡೋಗಿದೆ. ನೋಡಿ,
ಈಗ 6,40,000 ಇದ್ದಂಥದ್ದು ನಾವು ಸಾಲಗಾರರಿಗೆ ಕೊಡಬೇಕಾದಂಥ ಸಾಲ. ಅದರಿಂದ ನಮ್ಗೆ ಏನಾಗ್ತಿತ್ತು ಅಂದರೆ ಉತ್ತಮವಾದ ಸಾಲಗಾರ ನಮಗೆ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾ ಇರಲಿಲ್ಲ? ಸಾಲದ ಲಿಮಿಟ್ ಕಡಿಮೆ ಇತ್ತು. ಸಾಲದ ಲಿಮಿಟ್ ಅಂತಂದರೆ ಈಗ ಯಾರಾದರೂ ಈಗ ಮನೆ ಕಟ್ಟಬೇಕು ಅಂತ ಒಂದು 10 ಲಕ್ಷ ಸಾಲ ಬೇಕು, ಇವತ್ತು 6 ಲಕ್ಷ ಕೊಡ್ತೀನಿ ಅಂದರೆ ಅವ್ರು 50 ಲಕ್ಷ ರೂಪಾಯಿ ಪ್ರಾಪರ್ಟಿ ನಮಗೆ ಮರ್ಜ್ ಮಾಡಿ ಕೊಟ್ಟಿರ್ತಾರೆ. 6 ಲಕ್ಷ ಕೊಡ್ತೀನಿ ಅಂದರೆ ಯಾರೋ ನಮ್ಮ ಬ್ಯಾಂಕ್. ಆದರೆ ನಮ್ಮ ಸಾಲದ ಮಿತಿ ಏನಾದ್ರು ಹೆಚ್ಚುವರಿ ಇದ್ದಾಗ, ಜಾಸ್ತಿ ಇದ್ದಾಗ ಆಟೋಮೆಟಿಕಲಿ ಆಕರ್ಷಣೆ ಆಗ್ತಾರೆ ನಮ್ಮ ಬ್ಯಾಂಕ್ ಕಡೆ. ಆ ಒಂದು ಉದ್ದೇಶನ ನಾನು ಫಸ್ಟ್ ಹಾಕೊಂಡೆ. ಹಾಗಾಗಿ ಏನಾಯಿತು, ಇದಕ್ಕೆ ಏನು ಮಾಡಬೇಕು ಅನ್ನೋದಂದರೆ ಈ ಹಿಂದೆ ಕೊಟ್ಟಂಥ ಸಾಲನ ವಸೂಲಾತಿ ಮಾಡಬೇಕು. ವಸೂಲಾತಿ ಮಾಡೋದ್ರಿಂದ ನನ್ನ ಸಾಲದ ಲಿಮಿಟ್ಗೆ ನನ್ನ RBI ಏನು ಇವತ್ತು ನಾನು ಈ ಬ್ಯಾಂಕಿಗೆ ಫೌಂಡೇಶನ್ ಅಂದರೆ RBI ಕಂಟ್ರೋಲ್ನಲ್ಲಿ ನಾವು ಇರ್ತೀವಿ. RBI ಕಂಟ್ರೋಲ್ನಲ್ಲಿ ಏನು ಅದರ ಗೈಡ್ಲೈನ್ಸ್ ಪ್ರಕಾರ ಸಾಲ ವಸೂಲಾತಿ ಮಾಡಿದ ಒಂದು ಪರಿಣಾಮದಿಂದ ಇವತ್ತು ನಮಗೆ 12,14,000 ಲಿಮಿಟ್ ಬಂದಿದೆ. ಇವತ್ತು ನಾವು ಕ್ಲಾಸ್ 4 ಸಾಲಗಾರ ಮಟ್ಟದಲ್ಲಿ ಇದ್ದಂಥವ್ರು ಇವತ್ತು ನಾವು ಕ್ಲಾಸ್ 3 ಬಂದಿದ್ದೀವಿ ಅಂತ ನಾನು ಇಳಿದಿದೆ. ಈಗ ನನ್ನ ಉದ್ದೇಶ ಏನಿದೆ, ಇನ್ನೂ ಮುಂದೆ ಇಷ್ಟೇ ಅಲ್ಲ. ಇವತ್ತು ಏನಾಗಿದೆ ಅಂದರೆ ಬ್ಯಾಂಕಿನ ಒಂದು ವ್ಯವಹಾರ ಅಂದರೆ ಇವತ್ತು ಸಣ್ಣ ಪುಟ್ಟ ಫೈನಾನ್ಸ್ಗಳು ಸಹಕಾರ ಸಂಘ ಸಂಸ್ಥೆಯಲ್ಲಿ ಇವತ್ತು ತ್ವರಿತವಾಗಿ ಅಲ್ಲೇ ಒಂದು ಗುಂಪು ಸಂಘಗಳು ಮಾಡ್ಕೊಂಡು ಅಲ್ಲೇ ಸಾಲ ಕೊಡ್ತಾರೆ. ಅದರೊಳಗಡೆ ಕಾಂಪಿಟೇಷನ್ ಇದೆ. ಇವತ್ತು ಬ್ಯಾಂಕ್ ನಡೆಸೋದಿದ್ದಾರೆ, ಅದರೊಳಗಡೆ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ನೆಲ್ಲ ನಾವು ಎದುರಿಸಿ ಬ್ಯಾಂಕು ಲಾಭಕ್ಕೆ ತರಬೇಕಾಗ್ತದೆ. ಹಾಗಾಗಿ ಆ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾನು ನನ್ನದೇ ಆದ ಒಂದು ಆಲೋಚನೆಯಲ್ಲಿ ಏನು ಈಗ ಹೆಚ್ಚುವರಿ ಬಂದಿದೆ ಸಾಲ, ನನ್ನ ಉದ್ದೇಶ ಅಂದರೆ ನೀನು 20 ಲಕ್ಷ ತಗೊಂಡೋಗ್ಬೇಕು ಅನ್ನೋ ಒಂದು ಆಶಾಭಾವನೆ ಇದೆ. ಹೆಂಗಿದೆ ಆಶಾಭಾವನೆ? 20 ಲಕ್ಷ ರೂಪಾಯಿ ನಾನು ಸಾಲ ತಗೊಂಡೋಗ್ಬೇಕು ಅಂತ ಇರೋದ್ರಿಂದ ಒಳ್ಳೆ ಸಾಲಗಾರರಿಗೆ ನಾವು ಸಾಲ ಕೊಡಬೇಕು. ಸಾಲನ ವಸೂಲಾತಿ ಆಯಾ ತಿಂಗಳು ನಮಗೆ ಅಪ್ಡೇಟು ನಾವು ತಗೊತಾ ಇದ್ರೆ, ಇಲ್ಲಿ ಏನು ವಾರ್ಷಿಕ ಅಪ್ಡೇಟ್ ತಗೊಳೋದಕ್ಕೆ ನಮ್ಮದು ಸೊಸೈಟಿ ಅಲ್ಲ. ಇದು ನಾವು ಆಯಾ ಮಂತು ನಾವು ಸಾಲ ಕೊಟ್ಟು ಆಯಾ ಮಂತು ನಾವು EMI ಕರೆಕ್ಟಾಗಿ ನಾವು ವಸೂಲಾತಿ ಮಾಡಿದ್ದೆ ಅಂದರೆ ಒಳ್ಳೆ ನಮ್ಮ ಬ್ಯಾಂಕು ಬೆಳವಣಿಗೆಗೆ ಯಾವುದೇ ಥರದ ಅನುಮಾನವೇ ಇಲ್ಲ. ಒಂದು ಉತ್ತಮವಾದ ಒಂದು ಸಾಧನೆಯನ್ನು ಮಾಡ್ತೀವಿ. ಬಟ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ, ನಾ ಅವಕಾಶನ ಉಪಯೋಗಿಸ್ಕೊಂಡು ಇವತ್ತು ನಾನೇನು ಈ ಗ್ರಾಹಕರು ಇವತ್ತು ಬಂದಂಥ ಗ್ರಾಹಕರಿಗೂ ಅಷ್ಟೇ ನಾನು ನನ್ನ ಸ್ಟಾಫಿಗೆ ಹೇಳ್ಬಿಟ್ಟಿದ್ದೀನಿ, ಯಾವುದೇ ಥರದ್ದು ಗ್ರಾಹಕರಿಗೆ ತೊಂದರೆ ಆಗಬಾರ್ದು. ಗ್ರಾಹಕರುಗಳನ್ನ ಕೂರಿಸ್ಕೊಂಡು ಅವ್ರನ್ನ ಅಲುದಾಡಿಸ್ಬೇಡಿ. ಸಾಲಕ್ಕೆ ಬಂದರೆ ತ್ವರಿತವಾಗಿ ಸಾಲ ಕೊಡಿ. ಏನೋ ಅವರು ದಾಖಲಾತಿಗಳು ತರೋದಕ್ಕೆ ಹೇಳಿ. ಅವ್ರು ಬಂದಂಥವ್ರಿಗೆ ಸುಮ್ಮನೆ ಈ 15 ದಿನ ತಿಂಗಳು ಅಲುದಾಡಿಸಿ ನಂತರ ಸಾಲ ಕೊಡಲ್ಲ ಅನ್ನೋದು ಏನೋ ಅವ್ನು ಕಾರಣ ಕೊಟ್ಟು ಹೇಳ್ಕೊಳ್ಸೋದಲ್ಲ. ಅವ್ರದ್ದು ಡಾಕ್ಯುಮೆಂಟ್ ಇದೆಯಾ? ನನ್ನ ವ್ಯವಸ್ಥಾಪಕರಿಗೆ ಹೇಳಿದ್ದೀನಿ ನಾನು, ದಾಖಲಾತಿ ಒಂದು ಸಲ ತರಿಸ್ಕೊಂಡು ದಾಖಲಾತಿ ಪರಿಶೀಲಿಸಿ, ಎಲ್ಲ ದಾಖಲಾತಿಗಳು ಸರಿ ಇದೆ ಅಂತಂದರೆ ಅವರಿಗೆ ಒಂದು ಲಿಸ್ಟ್ ಕೊಟ್ಟು ಇಂತಿದು ಮಾಡಿ ಅಂತ ತ್ವರಿತವಾಗಿ ಸಾಲ ಕೊಡೋ ಅಂತ ಕೆಲಸ. ಯಾಕೆಂದರೆ ನಾನಿಲ್ಲಿ ಡೆಪಾಸಿಟರ್ಸ್ಗೆ ನಾನು ಮಂತ್ಲಿ ಅವ್ರದ್ದು ನಾವು ಕೊಡ್ತಾ ಇರ್ತೀವಿ ಅವ್ರದ್ದು ಬಡ್ಡಿದಾರನ ಹಣನ. ಹಂಗಾದ್ರಿಂದ ನಾನು ಒಂದು ದಿನ ಲೇಟ್ ಮಾಡಿದ್ರಷ್ಟು ಅದು ನನ್ನ ಬ್ಯಾಂಕಿಗೆ ಲಾಸ್ ಬರುತ್ತೆ. ನಾನು ಸಾಲ ಕೊಡೋದು ಅಷ್ಟೇ ಫಾಸ್ಟ್ ಇರಬೇಕು, ನನ್ನ ವಸೂಲಾತಿ ಕೂಡ ಹಂಗೆ ಇರಬೇಕು. ಹಂಗಾಗಿರೋದ್ರಿಂದ ನಾನು ನನ್ನ ಸ್ಟಾಫಿಗೆ ಸ್ವಲ್ಪ ನಾನು ಸ್ವಲ್ಪ ನೇರವಾಗಿ ಮಾತಾಡೋದು ಜಾಸ್ತಿ. ನೇರವಾಗಿ ನನ್ನ ಸ್ಟಾಫ್ಗಳಿಗೆಲ್ಲ ನಾನು ಆದೇಶ ಮಾಡ್ತೀನಿ. ಅವರು ಸಹ ಈಗ ತ್ವರಿತ ಒಂಚೂರು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ನಾನು ಬಂದಂಥ ಅವಧಿನಲ್ಲಿ ಬದಲಾವಣೆ ಆಗಬೇಕು, ಜನರಿಗೆ ಇದರಿಂದ ಒಂದು ಒಳ್ಳೆ ಅನುಕೂಲ ಆಗಬೇಕು ಈ ಬ್ಯಾಂಕ್ ದೃಷ್ಟಿಯಿಂದ ನಾನು ದೃಷ್ಟಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈಗ ಇನ್ನೂ ಒಂದು ಏನಂದರೆ, ನಮ್ಮದು ಸುಮಾರು ಒಂದು 26-27 ವರ್ಷ ಬ್ಯಾಂಕ್ ಸ್ಥಾಪನೆಯಾಗಿ ಉದಾಹರಣೆ ಇದೆ. ಈಗ ಜನಕ್ಕೆ ಇವತ್ತು ಏನಾಗಿದೆ, ಇವತ್ತು ಎಲ್ಲ ಆನ್ಲೈನು ಇದು ಬಂದಿದೆ. ಈಗ ನಾವು ಸಾರ್ವಜನಿಕವಾಗಿ ಏನಾಗುತ್ತೆ ಅಂತ ಅಂದರೆ, ನಾವು ಇವತ್ತು ಮತ್ತೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ಯಾವ ಮಟ್ಟಿಗೆ ಇವತ್ತು ಜನರಿಗೆ ಒಂದು ಸೌಕರ್ಯಗಳನ್ನ, ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸ್ತಾ ಇದ್ದೀವಿ, ಆ ಥರ ನಾನು ಒದಗಿಸ್ಬೇಕಾಗ್ತದೆ. ಯಾಕಂದರೆ ಇವತ್ತು ಜನ ಇವತ್ತು ಆಟೋಮೆಟಿಕಲ್ಲಿ ಇವತ್ತು ಆನ್ಲೈನು ಇದ್ರ ಮೇಲೆ ಇದಾಗಿರೋದ್ರಿಂದ ನಾನು ಅವ್ರದ್ದು ಇದಕ್ಕೆ ಸೀಮಿತ ಹೋಗಬೇಕಾಗ್ತದೆ. ಹಂಗಾಗಿ ಈಗ ನಾನು ಬಂದ ನಂತರ ಈಗ ಅವ್ರಿಗೊಂದು ಉತ್ತಮವಾದ ಒಂದು ಸೇವೆ ಕೊಡೋದಕ್ಕೆ ATM ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಇದನ್ನು ಸಹ ನಾನು ತ್ವರಿತವಾಗೆಲ್ಲ ರೆಡಿ ಮಾಡಿಸಿದ್ದೀನಿ. ಇನ್ನೇನು ಒಂದು ತಿಂಗಳಲ್ಲಿ ಇನ್ನೊಂದು 25-30 ದಿವಸದೊಳಗಡೆ ಅದನ್ನು ಸಹ ನಾವು ಷೇರುದಾರರಿಗೆ ಏನು ATM ವ್ಯವಸ್ಥೆ ಗ್ರಾಹಕರಿಗೆ ಮತ್ತೆಲ್ಲ ವ್ಯವಸ್ಥೆ ಮಾಡೋಂಥದ್ದು ಸಹ ನಾವು ಮಾಡ್ತಾಯಿದ್ದೀವಿ. ತ್ವರಿತವಾಗಿ ಆಗಿದೆ.
ಮನೇನೂ ನಮ್ಮದು ವಾರ್ಷಿಕ ಸಭೆ ನಡೀತು. ವಾರ್ಷಿಕ ಸಭೆಯಲ್ಲೂ ಪಾಪ ಎಲ್ಲರ ಆಮೇಲೆ ಸಹಕಾರನೂ ಸಿಕ್ತು ನಮಗೆ. ಆಮೇಲೆ ಸ್ವಲ್ಪ ಷೇರು ಬಂಡವಾಳನ ನಾವೀಗ ಆಲ್ರೆಡಿ ಒಂದು 50 ಲಕ್ಷ ಷೇರು ಬಂಡವಾಳ ಇದೆ. ಈಗ ನಾವು ಸ್ವಲ್ಪ ಹೆಚ್ಚುವರಿ ಮಾಡ್ಕೋಬೇಕು ಅಂತ ಇದೆ. ಷೇರು ಸ್ವಲ್ಪ ಈಗ ನಾವು ಸ್ವಲ್ಪ ಷೇರು, ಯಾಕೆ ಅಂದರೆ ಷೇರು ಬಂಡವಾಳ ನಾವು ಕ್ರೋಢೀಕರಣ ಮಾಡಿಕೊಂಡಷ್ಟು ನನಗೆ ಈಗ ಏನು ಲಿಮಿಟೇಷನ್ 12 ಲಕ್ಷ ಇದೆಯೋ ಅದಕ್ಕೂ ಸಹ ನನಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ನಮ್ಮ ಡಿಪಾಸಿಟ್ ಹಣದ ಇದ್ರ ಮೇಲೇ ನಾನು ಸಾಲಗಾರರಿಗೆ ಸಾಲ ಕೊಡೋದಕ್ಕೆ ಇದಿದೆ. ಬಟ್ ಷೇರ್ ಬಂಡವಾಳ ನಾವು ಹೆಚ್ಚುವರಿ ಮಾಡಿಕೊಂಡಷ್ಟು ನನಗೆ ಲಿಮಿಟೇಷನ್ ಜಾಸ್ತಿ ಇದೆ. ಈಗ 12 ಲಕ್ಷ 13 ಲಕ್ಷ ಆಗ್ಬೋದು, ಇನ್ನೊಂದು 10 ಲಕ್ಷ ಕ್ರೋಢೀಕರಣ ಆದರೆ ಇದು ಮಿತಿ. ಜೊತೆಗೆ ಸಾಲ ವಸೂಲಿಯಾಗಿ ಚೆನ್ನಾಗಿ ನಮ್ಮದು ಏನು NP ಇಲ್ದಂತೆ ಬ್ಯಾಂಕ್ ನಡ್ಕೊಂಡು ಹೋಯ್ತು ಅಂತಂದರೆ ನಾನು ಇನ್ನೂ 15ರಿಂದ 20 ಲಕ್ಷ ಸಾಲ ಕೊಡೋಂಥ ಹೋಗ್ಬೋದು. ಇದರಿಂದ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ. ಈಗ ಯಾರೋ ಮನೆ ಕಟ್ತೀವಿ ಅಂತ ಬರ್ತಾರೆ, ಅವ್ರಿಗೆ 5 ಲಕ್ಷ ಕೊಡ್ತಾರೆ, ಯಾರು ಬರಲ್ಲ. ಇವತ್ತು ಏನಾದರೂ ಅವ್ರಿಗೊಂದು 10 ಲಕ್ಷ 20 ಲಕ್ಷ ಸಾಲ ಸಿಗುತ್ತೆ ಅಂದರೆ ಅವರು ಎಲ್ಲ ಒಂದು ಕಡೆ ವ್ಯವಹಾರ ಮಾಡ್ತಾರೆ. ಈಗ ಅವರು ಬೇರೆ ಬೇರೆ ಕಡೆ ಈಗ ಇಲ್ಲೂ ಕೊಟ್ಟು ಇನ್ನೊಂದು ಕಡೆ ಕೊಡೋದಕ್ಕೆ ಒಂದು ಪ್ರಾಪರ್ಟಿ ಇಟ್ಕೊಂಡಿರ್ತಾರೆ, ಇಲ್ಲ ಒಂದು ಕಡೆ ಮರ್ಜ್ ಮಾಡ್ಬೋದು. ಎಲ್ಲ ಕಡೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಏನಾಗಿದೆ ಅಂತಂದರೆ ನನ್ನ ದೃಷ್ಟಿ ಒಳಗಡೆ ಎಲ್ಲ ರೀತಿಯೂ ಗ್ರಾಹಕರಿಗೆ ಸಾಲಗಾರರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋದು ಒಂದು ದೃಷ್ಟಿ ಇದೆ. ಜೊತೆಗೆ ಒಂದು ಏನು ಉದ್ದೇಶ, ನಂದು ಮೂಲ ಉದ್ದೇಶ ಒಂದಿದೆ. ಏಕೆ ನಾನು ಬಂದಂಥ ದಿನದಿಂದ ನಾನು ಅಧ್ಯಕ್ಷನಾದ ಮೇಲೆ ಇಲ್ಲಿನ ಸ್ಥಿತಿಗತಿನ ಅರ್ಥ ಮಾಡ್ಕೊಂಡೆ. ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ನಾವು ಇವತ್ತು ಸುಮಾರು 25-27 ವರ್ಷದಿಂದ ನಾವು ಬಾಡಿಗೆ ಕಟ್ಟಡದಲ್ಲೇ ನಮ್ಮ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಒಂದು ವಿಪರ್ಯಾಸ ಅಂತಂದರೆ ಇದು ನನಗೆ ಬಂದಂಥದ್ರಿಂದ ನನಗೆ ನುಂಗನಾರ್ದಂಥ ತುತ್ತಿದ್ದು. ಯಾಕೆ ಅಂತಂದರೆ ಇವತ್ತು ಒಂದು ಕೋಆಪರೇಟಿವ್ ಬ್ಯಾಂಕು 28-29 ವರ್ಷ ಆಗಿ ನಾವೊಂದು ಸ್ವಂತ ಕಟ್ಟಡ ಹೊಂದಿಲ್ಲ ಅಂತ ಅಂದರೆ ಇದು ಸ್ವಲ್ಪ ನಮಗೆ ಹಿನ್ನಡೆನೇ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನನ್ನ ದೃಷ್ಟಿ ಇದೆ, ನನ್ನ ಈ ಒಂದು ಅವಧಿ ಒಳಗಡೆ ಏನಾದರೂ ಮಾಡಿ ಒಂದು ಸ್ವಂತ ನಿವೇಶನ ಈ ಅವಧಿನಲ್ಲಿ ಒಂದು ನಿವೇಶನವನ್ನು ಮಾಡಲೇಬೇಕು ಅನ್ನೋ ಒಂದು ಇದನ್ನು ಆಸಕ್ತಿನ ನಾನು ತುಂಬ ಕನಸು ಕಟ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗಾಗಿ ನಮ್ಮ ಡೈರೆಕ್ಟರ್ಸು ಸಹ ಸ್ವಲ್ಪ ಇರುತ್ತೆ, ಬ್ಯಾಂಕನ್ನ ಆಂತರಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟದ್ದು ಇರುತ್ತೆ. ಅವನ್ನೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಸಹ ಜೊತೆಗೆ ತಗೊಂಡು ಈ ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮ ಡೈರೆಕ್ಟ್ರುಗಳು, ನಮ್ಮ ಸ್ನೇಹ ಬಳಗ, ಅದು ನಾನು ಡೈರೆಕ್ಟರ್ ಸ್ನೇಹ ಬಳಗ, ಇವತ್ತು ಅವರೆಲ್ಲರ ಸಹಕಾರದಿಂದ ನಾನು ಏನಾದ್ರು ಮಾಡ್ತೀನಿ ಅನ್ನೋ ಒಂದು ಇದಿರುತ್ತೆ. ಯಾಕೆಂದ್ರೆ ನಾನು ಯಾವುದೇ ಒಂದು ತರಬೇಕಾದ್ರೂ ಸಭೆಯ ತೀರ್ಮಾನಕ್ಕೆ ತಗೊಂಡೇ ನಾನು ಮಾಡಬೇಕಾಗ್ತದೆ. ಬ್ಯಾಂಕಿನ ಖಂಡಿತ ಈಗ ನಾನು ನಿವೇಶ ಮಾಡ್ತೇನೆ, ಬ್ಯಾಂಕ್ ಸಭೆಯ ಗಮನಕ್ಕೆ ತಂದೆ ನಾನು ಮಾಡಬೇಕಾಗ್ತಾ ಹೋಗ್ತದೆ. ಹಾಗಾಗಿರೋದ್ರಿಂದ ನಾನೇನು ಅಂತಂದರೆ ಈ ಒಂದು ದೃಷ್ಟಿನ ಇಟ್ಕೊಂಡಿದ್ದೀನಿ. ಈ ಒಂದು ಸ್ವಂತ ನಿವೇಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮದು ಚಿನ್ನದ ಸಾಲ ಇರ್ಬೋದು, ಆಮೇಲೆ ವ್ಯಾಪಾರ ಸಾಲ ಇರ್ಬೋದು, ಗೃಹ ಸಾಲ ಇರ್ಬೋದು, ಪ್ರತಿಯೊಂದು ನಾವೀಗ ಎಲ್ಲ ರೀತಿಯಲ್ಲೂ. ಆಮೇಲೆ ಎಕ್ಸ್ಪೆಷಲಿ ನಮಗೆ ಇನ್ನೂ ಒಂದು ಏನಂದರೆ ವ್ಯಾಪಾರೀಕರಣಕ್ಕೆ ನಾವು ಸಣ್ಣ ಪುಟ್ಟ ವ್ಯಾಪಾರ ಕೊಡ್ತೀವಲ್ಲ, ಅದು ನಮಗೆ ತುಂಬ ಚೆನ್ನಾಗಿ ಇದಾಗ್ತದೆ. ನಾವು ಪಾಪ ಅವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ಬ್ಯಾಂಕಿನ ಬೆಳವಣಿಗೆಗೂ ಸಹ ಸಹಕಾರ ಆಗ್ತದೆ ಅಂತ ಹೇಳ್ತಾ, ಈಗ ನಾವೇನು ಅಂತಂದರೆ ನನ್ನ ಮುಂದಿನ ಒಂದು ಬ್ಯಾಂಕಿನ ಬೆಳವಣಿಗೆಗೆ ನಾನು ನನ್ನದೇ ಆದಂಥ ಸ್ವಂತ ಅನುಭವದಲ್ಲಿ ಯಾವುದೇ ಥರದ್ದು ನನಗೆ ಇದುವರೆಗೂ ಈ ಸಹಕಾರ ಕ್ಷೇತ್ರದ ಅನುಭವ ಇಲ್ಲದಿದ್ದರೂ ಕೂಡ ನನ್ನ ವೈಯಕ್ತಿಕ ಅನುಭವದ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಕಂಡು ಕೇಳಿದಂಥ ಅನುಭವ ದೃಷ್ಟಿನಲ್ಲಿ ಬ್ಯಾಂಕಿನ ಒಂದು ಒಳ್ಳೆಯ ಉನ್ನತೀಕರಣಕ್ಕೆ ಸಹಕಾರ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಷೇರುದಾರನ ಹೆಚ್ಚುವರಿ ಮಾಡ್ಕೊತೀನಿ ನಾನು. ಯಾಕೆಂದರೆ ಬ್ಯಾಂಕಲ್ಲಿ ಬೇಕು ಷೇರುದಾರರ ಇದರಿಂದಲೇ ಇವತ್ತು ಬ್ಯಾಂಕು ನಿಂತಿರೋಂಥದ್ದು. ಇದು ಬ್ಯಾಂಕು ಅರ್ಬನ್ ಬ್ಯಾಂಕ್ ಅಂತ ಇವತ್ತೇನಾದ್ರು ಉಳಿದಿದೆ ಅಂತ ಷೇರುದಾರರ ಒಂದು ಇದ್ರ ಮೇಲೆ ಇವತ್ತು ಬ್ಯಾಂಕು ಉಳಿದಿದೆ ಇವತ್ತು. ಹಾಗಾಗಿ ಅವರು ಈ ಬ್ಯಾಂಕಿನ ಒಂದು ಫೌಂಡೇಶನ್. ಹಾಗಾಗಿ ಅವರ ನಂಬಿಕೆಯನ್ನು ಯಾವತ್ತೂ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವರ ನಂಬಿಕೆಯ ಮೇಲೆ ಬ್ಯಾಂಕಿನ ಒಳ್ಳೆಯ ಒಂದು ಉತ್ತಮ ಸ್ಥಿತಿಗೆ ತರಬೇಕು ಅಂತ ಕನಸು ನೋಡ್ಕೊಂಡಿದ್ದೆ. ಅದೇ ರೀತಿ ಷೇರುದಾರರ ಸಹಕಾರವನ್ನು ಸಹ ನಾನು ಮುಂದಿನ ದಿನದಲ್ಲಿರಲಿ. ಗ್ರಾಹಕರ ಇವತ್ತು ನೀವು ನಿತ್ಯ ಬಂದು ನಮ್ಮಲ್ಲಿ ವ್ಯವಹಾರ ಮಾಡಿದ್ದೆ ಆದರೆ ನಿಮಗೆ ಒಳ್ಳೊಳ್ಳೆ ಉತ್ತಮವಾದ ಸೇವೆಯನ್ನು ನೀವು ತನ್ನದೇ ಆದಂಥ ನಿಮ್ಮೊಳಗಿರೋ ಅಂಥದ್ದು ಯಾವುದೇ ಥರದ ಅನುಭವವುಳ್ಳ ಒಂದು ಸಲಹೆಯನ್ನು ಕೊಟ್ಟಿದ್ದೆ ಆದರೆ ನಿಮ್ಮಂತೆ ನಾವು ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿನ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಸರ್, ಇನ್ನೊಂದೇನಂತಂದರೆ ನೋಡಿ, ಇಲ್ಲಿ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ ಒಂದೇ ಇಲ್ಲ, ಕೋಆಪರೇಟಿವ್ ಬ್ಯಾಂಕ್ ಒಂದೇ ಅಪ್ಪ, ಇನ್ನೆಲ್ಲೂ ಇಲ್ಲ. ಜನ ಅನಿವಾರ್ಯವಾಗಿ ಬಂದಿಲ್ಲಿ ವ್ಯವಹಾರ ಮಾಡಬೇಕು ಅಂತಿಲ್ಲ. ಯಾಕೆಂದರೆ ಬೇಲೂರು ಅಂದರೆ ನಗರ ಇದೆ, ಇಲ್ಲಿ ತುಂಬ ಬ್ಯಾಂಕ್ಗಳು, ಹೆಜ್ಜೆಗೊಂದು ಬ್ಯಾಂಕ್ ಸಿಗುತ್ತೆ.
ಇಷ್ಟೆಲ್ಲ ಇದ್ದಾಗ ಗ್ರಾಹಕರಿಗೆ ಯಾಕೆ ನಿಮ್ಮ ಬ್ಯಾಂಕಿಗೆ ಬರಬೇಕು ಅಂತೀರಾ? ನೀವು ಕೊಡ್ತಕ್ಕಂಥ ವಿಶೇಷ ಏನು ಕೊಡ್ತಾರೆ, ಸ್ಪೆಷಲ್ ಏನಿದೆ ನಿಮ್ಮಲ್ಲಿ? ಈಗ ಗ್ರಾಹಕರಿಗೆ ಏನಂದರೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಏನಾಗುತ್ತೆ ಅಂತ ಅಂದರೆ, ಈಗ ಗ್ರಾಹಕರಿಗೆ ಬಂದಂಥವ್ರನ್ನ ನಾವು ಯಾವುದೇ ರೀತಿಯಾದ ಗ್ರಾಹಕರು ಬಂದರೆ ನಾವು ಇಲ್ಲಿ ನಾನು ಹೇಳ್ಬಿಟ್ಟಿದ್ದೆ ಸ್ಟಾಫಿಗೆ, ಅವರನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೋ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದರೆ ಒಂದೊಂದು ಕಿಲೋಮೀಟ್ರು ಕ್ಯೂ ನಿಲ್ಬೇಕು. ಇವತ್ತು ಯಾಕೆ ನನ್ನ ದುಡ್ಡು ನಾನಿಟ್ಟು ನಾನು ತಗೋಬೇಕು ಅಂತಂದ್ರೆ ಕ್ಯೂ ನಿಲ್ಬೇಕು. ಇವತ್ತು ಪರಿಸ್ಥಿತಿ ಯಾಕಂದರೆ ಇದು ಒಂದಕ್ಕೆ ಉತ್ತಮವಾದ ಕೆಲಸ, ಆದರೆ ಅದರಿಂದ ಗ್ರಾಹಕರಿಗೂ ಅಷ್ಟೇ ಸ್ವಲ್ಪ ನೋಡಿ. ಒಂದಿನ ಈಗ ನಾನು ಹಣ ಬಿಡಿಸ್ಬೇಕು ಅಂತಂದರೆ ಕ್ಯೂ ನಿಂತು ಬಂದು ಬಿಡಿಸ್ಕೊಂಡು ಕಟ್ಟೋದಕ್ಕೋ ಬಿಡೋದಕ್ಕೋ ಎಲ್ಲ ಆನ್ಲೈನ್ ವ್ಯವಸ್ಥೆ ಸಾಕಷ್ಟಿದೆ. ಆದರೆ ಎಲ್ಲರೂ ಆನ್ಲೈನ್ ವ್ಯವಸ್ಥೆ ಒಳಗೆ ಇನ್ನೂ ಸಾಧ್ಯ ಇಲ್ಲ, ಆಗಿಲ್ಲ. ಅದು ಸ್ವಲ್ಪ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಆನ್ಲೈನ್ ಆಗುತ್ತೆ. ಹಂಗಾಗಿರೋದ್ರಿಂದ ನಾವೇನಂತೀವಿ, ಗ್ರಾಹಕರಿಗೆ ಉತ್ತಮವಾದ ಸೇವೆ ಕೊಡ್ತೀವಿ ನಮ್ಮಲ್ಲಿ ಬ್ಯಾಂಕಲ್ಲಿ. ಉತ್ತಮವಾದ ಸೇವೆ ಅಂತಂದರೆ ನಾನು ಹೇಳ್ಬಿಟ್ಟಿದ್ದೀನಿ, ತೀರಾ ನಮ್ಮಲ್ಲಿ ವ್ಯವಹಾರಿಕವಾಗಿ ಚೆನ್ನಾಗಿ ಇಟ್ಕೊಂಡಂಥವ್ರಿಗೆ, ಅಂಗವಿಕಲರಿರ್ಬೋದು, ಇನ್ನೊಂದಿರ್ಬೋದು, ಅವ್ರಿಗೆಲ್ಲ ನನ್ನ ಸ್ಟಾಫನ್ನು ಕಳಿಸಿ, ನನ್ನ ಸ್ಟಾಫನ್ನು ಅವ್ರ ಮನೆಗೆ ಕಳಿಸಿ ಅವ್ರಿಗೆ ಅಲ್ಲಿಗೆ ನಾವು ಉತ್ತಮ ಅಲ್ಲಿಗೆ ಸರ್ವಿಸ್ ಕೊಡೋ ಅಂತ ಮಟ್ಟನ್ನ ನಾನು ಆಲ್ರೆಡಿ ನಾನು ಏನು ನನ್ನ ಸ್ಟಾಫು ಸಭೆನಲ್ಲೂ ಸಹ ಅವರಿಗೆ ಗೈಡ್ ಮಾಡಿದ್ದೀನಿ. ನಾವು ಏನಾದರೂ ಸೇವೆ ಸರ್ವಿಸ್ ಕೊಡಬೇಕು, ನಾವು ಸರ್ವಿಸ್ ಕೊಟ್ಟಷ್ಟು. ಆಮೇಲೆ ನಾವು ಇನ್ನೂ ಒಂದು ಏನು ಮಾಡಿದ್ವಿ ಅಂತಂದರೆ, ಇವತ್ತು ನೋಡಿ ಠೇವಣಿದಾರರಿಗೆ ನಮ್ಮಲ್ಲಿ ಆಕರ್ಷಕವಾದ ಬಡ್ಡಿ ಕೊಡ್ತಾಯಿದ್ವಿ. ನ್ಯಾಷನಲ್ ವೈಸ್ ಬ್ಯಾಂಕಿಗಿಂತ ನಮ್ಮಲ್ಲಿ ಠೇವಣಿದಾರರಿಗೆ ಆಕರ್ಷಕವಾದ ಬಡ್ಡಿ. ಆಮೇಲೆ ಹಿರಿಯ ನಾಗರಿಕರಿಗಂತೂ ನಾವು 5% ಜಾಸ್ತಿ ಕೊಡ್ತಾಯಿದ್ವಿ. 5% ಜಾಸ್ತಿ ನಮ್ಮಲ್ಲಿ ಕೊಡ್ತಾ ಇದ್ದೀವಿ ನಾವು. ಈಗ ನಾವು 8.5% ಹಿರಿಯ ನಾಗರಿಕರಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ನೋಡಿ ಯಾವ ಬ್ಯಾಂಕಲ್ಲೂ ಇದು ಕೊಡೋಕ್ಕಾಗ್ತಾ ಇಲ್ಲ. ಖಂಡಿತ ಇಲ್ಲ ಸರ್, ಖಂಡಿತ. ಯಾಕೆ ನ್ಯಾಷನಲ್ ವೈಸ್ ಬ್ಯಾಂಕಲ್ಲೆಲ್ಲ 4%, 5%, 7% ಈ ಥರಕ್ಕೆಲ್ಲ ಇದೆ. ನಾವು ಇವತ್ತು ಒಳ್ಳೆ ಉತ್ತಮವಾದ ಆಕರ್ಷಕ ಬಡ್ಡಿ ಕೊಡ್ತಾ ಇದ್ದೀವಿ. ಹಂಗಾಗಿ ನಮ್ಮಲ್ಲಿ ಡೆಪಾಸಿಟರ್ಸ್ ಮೇಲೆ ನಮ್ಮ ಬ್ಯಾಂಕ್ ನಡೀತಾ ಇದೆ. ಡೆಪಾಸಿಟರ್ಸ್ ಇದೆ, ಅವ್ರಿಗೂ ಸಹ ಯಾರಿಗೂ ಮೋಸ ಆಗಿಲ್ಲ ಇದುವರೆಗೂ. ಡೆಪಾಸಿಟರ್ಸ್ಗೆ ₹1 ಮೋಸ ಆಗ್ತೈತಿ. ಅವ್ರನ್ನ ಅಷ್ಟೇ ಸೆಕ್ಯೂರಿಟಿನಲ್ಲಿ ಅವ್ರನ್ನ ವ್ಯವಸ್ಥಿತವಾಗಿ ಅವ್ರು ಬಂದಂಥವ್ರಿಗೆ ಡೆಪಾಸಿಟರ್ಸ್ಗೂ ಗೌರವಿತವಾಗಿ ಕಾಣೋ ಮೂಲಕ ಬ್ಯಾಂಕಿನ ಒಂದು ಒಳ್ಳೆಯ ಸ್ಥಿತಿಗತಿ ಬಗ್ಗೆ ಆಗಾಗ ಚರ್ಚೆ ನಡೆಸ್ತಾ ಎಲ್ಲ ಅವ್ರಿಗೊಂದು ಉತ್ತಮವಾದ ಇದನ್ನು ಕೊಡ್ತಾಯಿದ್ದೀವಿ, ಸರ್ವಿಸ್ ಕೊಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಅರ್ಬನ್ ಬ್ಯಾಂಕ್ನಲ್ಲಿ ನಾನು ಯಾಕೆ ನನಗೆ ಒಂದು ಹೆಮ್ಮೆ ಅಂತಂದರೆ, ಇಂಥ ನಗರದೊಳಗಡೆ ಒಂದು ಉತ್ತಮ ಸೇವೆ ಕೊಡೋ ಬ್ಯಾಂಕ್ ರೆಡಿ ಇದೆ, ಗ್ರಾಹಕರು ಇದಕ್ಕೆ ಸಹಕರಿಸಬೇಕು, ಅಷ್ಟೇ ಇದನ್ನು ಉಪಯೋಗಿಸಬೇಕು. ಜೊತೆಗೆ ಇನ್ನೊಂದೇನಂದ್ರೆ, ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾಕಪ್ಪ ನೀವು ವ್ಯವಹಾರ ಮಾಡಿ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ನಿಮ್ಮ ಹಣ ನಿಮ್ಮಲ್ಲೇ ಉಳಿಯುತ್ತೆ, ನಮ್ಮೂರ ದುಡ್ಡು ನಮ್ಮೂರಲ್ಲೇ ಉಳಿಯುತ್ತೆ, ಪಕ್ಕದೂರಿಗೆ ಹೋಗಲ್ಲ. ಹಾಗಾಗಿ ಕೋಆಪರೇಟಿವ್ ಬ್ಯಾಂಕ್ ಉಪಯೋಗಿಸ್ಕೊಳ್ಳಿ ಎಲ್ಲರೂ. ಅಲ್ಲಿ ಹೋದ್ರೆ ಒಂದು ಭಾಷೆ ಬರಲ್ಲ, ಒಪ್ಪಣೆ ಅಂತ ಹೇಳಲ್ಲ, ಅಲ್ಲಿ ಹೋದ್ರೆ ಒಂದು ಭಾಷೆ ಬರಲ್ಲ, ಅಲ್ಲಿ ಹೋಗೋದು ಮೊಬೈಲ್ ಇಟ್ಕೊಂಡು ನಿಂತ್ಕೊಳ್ಳೋದು, ಪಾಪ ಅವನು ಇಲ್ಲಿಂದನೋ ಬಂದಿರ್ತಾನೆ, ಅವನು ಇಟ್ಕೊಂಡು ನಿಂತ್ಕೊಂಡು ನೀವು ಒಂದು ಭಾಷೆ ಬರೋದ್ರ ಜೊತೆ ಹೋರಾಡೋದಕ್ಕಿಂತ ಬನ್ನಿ ನಮ್ಮಲ್ಲಿ ವ್ಯವಹಾರ ನಡೆಸಿ. ಆಮೇಲೆ ನಮ್ಮಲ್ಲಿ ಆಕರ್ಷಕ ಬಡ್ಡಿನೂ ಕೊಡ್ತೀವಿ, ನಿಮ್ಮ ಠೇವಣಿಗೂ ಬಡ್ಡಿ ಕೊಡ್ತೀವಿ, ನಿಮ್ಮಲ್ಲಿ ವ್ಯವಹಾರಿಕ ತ್ವರಿತವಾಗಿ ಸಾಲನೂ ಕೊಡ್ತೀವಿ. ಹಂಗಿರೋದ್ರಿಂದ ಉಪಯೋಗ ಪಡ್ಕೊಳ್ಳಿ ಅಷ್ಟೇ. ನಮ್ಮದು ಒಂದು ಅರ್ಬನ್ ಬ್ಯಾಂಕ್ ಅಂತಂದರೆ ಇದು ಜನರ ನಾಡಿ. ಕರೆಕ್ಟ್ ಸರ್. ಇದನ್ನು ಬೆಳೆಸಬೇಕಾದವರು ಜನರೇ, ಹೌದು. ಇದನ್ನು ತೆಗಿಬೇಕಾದವರು ಜನರೇ. ಅಂದರೆ ನಿಮ್ಮ ಕೈಯಲ್ಲಿದೆ, ಇದರ ಉಪಯೋಗನ ನೀವು ಪಡ್ಕೊಳ್ಳಿ, ಇದನ್ನು ಬೆಳೆಸಿ. ಏನೋ ನಿಮ್ಮಂಥರ ಸಹಕಾರದಿಂದ ನಾವು ಕೂಡ ಇಲ್ಲಿ ಬಂದು ಉತ್ತಮ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮಂಥವ್ರು ನಾವು ಬಂದು ನಾವು ನಮ್ಮ ಅವಧಿ ಇರೋವರೆಗೂ ಮಾಡ್ತೀವಿ, ಅನ್ನಂತರ ಯಾರು ಬರ್ತಾರೋ ಗೊತ್ತಿರಲ್ಲ. ಆದರೆ ನಮ್ಮ ಅವಧಿ ಇರೋವರೆಗೂ ನಾವೇನು ಸೇವೆ ಮಾಡಬೇಕು ಅದು ಮಾಡ್ತಾ ಇರ್ತೀವಿ. ಬಟ್ ಜನರು ಇದಕ್ಕೆಲ್ಲ ಗ್ರಾಹಕರ ಉತ್ತರ ಇದಾಗಿರ್ತಾರೆ ನೇರವಾಗಿ. ಅವರ ಸ್ಪಂದಿಸಬೇಕಾಗ್ತದೆ, ಸ್ಪಂದಿಸ್ಬೇಕು, ಅವರ ಸ್ಪಂದನೆ ಆಗ್ತದೆ ಬ್ಯಾಂಕಿಗೆ. ಸರ್, ನಂತರ ಇನ್ನೊಂದೇನಂತ ಅಂದರೆ, ಇಲ್ಲಿ ನೋಡಿ, ನಾವು ರಾಷ್ಟ್ರೀಕೃತ ಬ್ಯಾಂಕ್ ಬಗ್ಗೆ ಮಾತನಾಡ್ತಾ ಇರ್ತೀವಿ, ಅಲ್ಲಿ ಸಿಬ್ಬಂದಿಗಳು, ಇಲ್ಲಿ ಸಿಬ್ಬಂದಿಗಳು ಒಂದು ಏನಾಗ್ತದೆ ನೋಡಿ, ಅಲ್ಲಿ ಸಿಬ್ಬಂದಿಗಳಿಗೆ 3 ಗಂಟೆನಾ ಕ್ಲೋಸ್ ಹಾಕಿ ಬರ್ತಾರೆ, ಮತ್ತೆ ತೆಗಿಯಲ್ಲ. ನಿನ್ನ ನೋಡಪ್ಪ ನಾಳೆ ಸಾಲ ಕಟ್ಟಲಿಲ್ಲ, ನೀನು ಡಿಫಾಲ್ಟ್ ತೆಗಿಯಲ್ಲ, ಹೋಗಪ್ಪ ನಿನ್ನ ಇಷ್ಟ, ನಾನೇ ಮಾಡ್ಲಿಕ್ಕಾಗಲ್ಲ ಅಂತಾರೆ. ಅದು ಕೋಆಪರೇಟಿವ್ ಬ್ಯಾಂಕ್ ಹಂಗಲ್ಲ. ಅಲ್ಲಿ ಎಲ್ಲೋ ಇರ್ತಾನೆ, ಫೋನ್ ಮಾಡ್ತಾರೆ, ಅಣ್ಣ ಬರ್ತಾ ಇದ್ದೀನಿ, ಒಂದು ಹೇಳ್ಬಿಡಿ ಮ್ಯಾನೇಜರ್ಗೆ ಒಂದು ಸಾಲ ಕಟ್ಟಬೇಕು. ಉದಾಹರಣೆಗೆ ಏನು ಮಾಡ್ತಾರೆ ಅಂದರೆ, ಜನ ಅಕಸ್ಮಾತ್ ಇಲ್ಲೇನಾದರೂ ಗ್ರಾಹಕರು ಬಂದ ಸಂದರ್ಭದಲ್ಲಿ, ಈಗ ನೋಡಿ ನಾನು ಅಧ್ಯಕ್ಷ ಆಗಿರೋದ್ರಿಂದ ಎಷ್ಟೋ ಜನ ನನಗೆ ಯಾಕೆ ಅಂತಂದರೆ, ನಾನು ಇಡೀ ತಾಲೂಕು ತುಂಬ ಪರಿಚಿತವಾದ ವ್ಯಕ್ತಿ. ನಮ್ಮ ಅಧ್ಯಕ್ಷರು ಒಬ್ರು ಇದ್ದಾರೆ, ಒಂದು ಫೋನ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿ ಬ್ಯಾಂಕಿಗೆ ಬಂದವರು ಏನೇ ಅವ್ರ ಕೆಲಸ ಇದ್ದರೂ ಕೂಡ ನನಗೊಂದು ಫೋನ್ ಮಾಡ್ತಾರೆ.
ನಾನು ಆ ಸಂದರ್ಭಕ್ಕೆ ಅಲ್ಲಿ ಯಾರಾದ್ರೂ ಸ್ಟಾಫ್ ಇದ್ರು ಕೊಡಿ ಅವ್ರಿಗೆ ಫೋನ್ ಅಂತೇಳಿ ಆ ತಕ್ಷಣ ಅವ್ರಿಗೆ ಏನೇ ಕೆಲಸ ಆಗಬೇಕಿದ್ರು ಮಾಡಿ ಕಳಿಸಿದ್ದೆ. ನಾನು ಆ ತಕ್ಷಣ ಸರ್ವಿಸ್ ಕೊಡ್ತೇನೆ. ಜನರಿಗೆ ನಾನು ಆ ಥರ ಸರ್ವಿಸ್ ಕೊಡೋ ಮಟ್ಟಕ್ಕೆ ನಾನು ಒಂದು ಭಾವನೆ ಬೆಳೆಸ್ಕೊಂಡಿದ್ದೆ. ಜನರು ಅಷ್ಟೇ ನನಗೊಂದು ಇಲ್ಲಿ ಬಂದು ಅವ್ರಿಗೆ ಅಕಸ್ಮಾತ್ ಯಾವುದೇ ಒಂದು ಸಣ್ಣ ಪುಟ್ಟ ನೋವಾದ್ರೆ ಆ ತಕ್ಷಣ ನನಗೆ ಫೋನ್ ಮಾಡ್ತಾರೆ. ಆ ಭಾವನೆ ಇಟ್ಕೊಂಡಿದ್ದೆ. ಹಂಗಾಗಿ ನಾನು ಇಲ್ಲಿ ಸ್ಟಾಫು ಸಹ ಚೆನ್ನಾಗಿ ಸಹಕಾರನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ನಾನು ಆಡಳಿತ ಮಂಡಳಿಯಲ್ಲಿ ನಡೆಸೋಂಥ ವ್ಯಕ್ತಿ ಕರೆಕ್ಟಾಗಿದ್ದರೆ ನನ್ನ ಸ್ಟಾಫ್ ಇದೆ ಅದು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾನು ಸರಿ ಇದ್ದರೆ ಅದು ಸರಿ ಅಷ್ಟೇ. ಇದಕ್ಕೊಂದು ನಾನು ಉದಾಹರಣೆಯಾಗಿ ಇದು ಹೇಳ್ಬೋದು. ಆಡಳಿತ ಮಂಡಳಿ ಸರಿ ಇರಬೇಕು ಅಷ್ಟೇ, ಆಯಿತಾ. ನಾವು ಈಗ ನೋಡಿ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ಥರ ಅವಕಾಶ ಸಿಗಲ್ಲ. ಹೆಂಗೆ ಸಿಗಲ್ಲ ಅಂದರೆ ಈಗ ನೋಡಿ, ಈಗ ನನಗೆ ಏನೇ ಅಲ್ಲಿದ್ದು ಏನೋ ಒಂಚೂರು ಕಂಪ್ಲೇಂಟ್ ಬಂತಂದರೆ ಅಧ್ಯಕ್ಷ ಗಮನಕ್ಕೆ ತರ್ಬೋದು. ಅಧ್ಯಕ್ಷರಲ್ಲಿ ಇರ್ತೀನಿ ನಾನಂತೂ. ಏನು ವಾರದಲ್ಲಿ 4ರಿಂದ 5 ದಿನ ನಾನು ಬ್ಯಾಂಕಿಗೆ ವಿಸಿಟ್ ಕೊಡ್ತಲೇ ಇರ್ತೀನಿ. ವೀಕ್ ಆಲ್ಮೋಸ್ಟ್ ಗ್ರಾಹಕರಿಗೆ ಎಲ್ಲ ಒಂದಿನ 2 ದಿನ ನಾನು ಆಕಸ್ಮಿಕ ನಾನು ಬ್ಯಾಂಕಲ್ಲಿ ಇದ್ದೇ ಇರ್ತೀನಿ. ಗ್ರಾಹಕರಿಗೆ ಸಿಗ್ತಾ ಇರ್ತೀನಿ ನಾನು. ಹಂಗಾಗಿ ಇರೋದ್ರಿಂದ ತೊಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ವ್ಯವಸ್ಥೆ ಏನೆಲ್ಲ ಸರಿ ದುಡ್ಸ್ಕೊಂಡು ಹೋಗ್ತೀನಿ. ಸರ್, ನಂತರ ಇನ್ನೊಂದೇನೆಂದರೆ ನೋಡಿ, ಈ ರೀತಿ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ ಕೋಆಪರೇಟಿವ್ ಸಿಬ್ಬಂದಿಗಳಿದ್ದಾರಲ್ಲ, ಇವ್ರು ಟೈಮಿಂಗ್ಸ್ ಇಲ್ಲ. ಕೋಆಪರೇಟಿವ್ ಅಂದರೆ ನೀನು 9 ಗಂಟೆಗೆ ಬರಬೇಕಪ್ಪ, 3 ಗಂಟೆ ಬಾಲಕ್ಕೆ ಹೋಗ್ಬೇಕು ಅಂತಿಲ್ಲ. ಇಲ್ಲೇಗೆ ಅಂತಂದರೆ ಅವನು ಸಾಲ ಕಟ್ಟಕ್ಕೆ ಬರ್ತಾನೆ 6 ಗಂಟೆವರೆಗೂ ವೆಯ್ಟ್ ಮಾಡಬೇಕಾಗ್ತದೆ, ಮನೆ ಹತ್ರಕ್ಕೆ ಹೋಗಿ ಇಸ್ಕೊಂಡ್ಬರ್ಬೇಕಾಗ್ತದೆ. ಆದರೆ ಅದೇ ರಾಷ್ಟ್ರೀಕೃತ ಬ್ಯಾಂಕನ್ನು ನಾನು ಮೊದಲೇ ಮಾತನಾಡಿದಾಗೆ ಟೈಮ್ ಗಂಟೆ ಹೊಡೆದಾಗ ಅವರು ಸ್ಕೂಲ್ ಥರ ಗಂಟೆ ಹೊಡೆದಾಗ ಮುಗಿಸ್ಬಿಡ್ತಾರೆ. ಆದರೆ ಸರ್, ಇಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ ನೋಡಿ, ಅವರ ವೇತನ ಸೌಲಭ್ಯಗಳೇ ಬೇರೆ, ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳಿಗೆ ಸಿಗ್ತಕ್ಕಂಥ ವೇತನ ಸೌಲಭ್ಯಗಳೇ ಬೇರೆ. ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೋಲ್ಸ್ ನೋಡಿ ಅಂತ ಹೇಳಲ್ಲ. ಆದರೆ ನಿಮ್ಮ ಬ್ಯಾಂಕ್ ಯಾವುದೇ ಇರ್ಬೋದು, ಆ ಬ್ಯಾಂಕು ಕೂಡ ಒಂದು ಗೌರವಿಸುವಂಥ ಮೊತ್ತವನ್ನು ಕೊಡಬೇಕು. ಈಗ ನನಗೆ ತೃಪ್ತಿ ಇದೆಯಪ್ಪ, ನನಗೆ ಒಬ್ಬರ ಸಂಬಳ ಸಾಕು, ನನಗೆ ನನ್ನ ಮನೆ ನಡೆಸಲಿಕ್ಕೆ, ನನ್ನ ಮಕ್ಕಳು ಶಾಲೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಿಲ್ಲ ಅನ್ನೋ ಮಟ್ಟಕ್ಕೆ ಸಾಕು ಎಲ್ಲ ಕೊಡಬೇಕು. ಇದ್ರ ಬಗ್ಗೆ ಮಾತ್ರ ಬ್ಯಾಂಕು ಏನು ಮಾಡಿದೆ ಅಂತಂದರೆ, ಈಗ ನೋಡಿ ನಮ್ಮ ನೌಕರರು ಭತ್ಯೆ ಏನು ನಾವು ಕೊಡ್ತೀವಿ. ಸುಮಾರು 25 ವರ್ಷದಿಂದ ಇವರು ಈಗೇನು ನೌಕರರು ಕೆಲಸ ಮಾಡ್ತಿದ್ದಾರೆ ಅದೇ ಸ್ಟಾಫ್ ಇದ್ದಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಗೆ ಎಲ್ಲ ರೀತಿ ಸೌಲಭ್ಯವನ್ನು ನಮ್ಮ ಬ್ಯಾಂಕ್ ಕೊಟ್ಟಿದೆ. ಅವ್ರಿಗೆ ಎಲ್ಲ ರೀತಿ ಸೌಲಭ್ಯವನ್ನು ನಮ್ಮ ಬ್ಯಾಂಕ್ ಕೊಟ್ಟಿದೆ. ಹೆಂಗೆ ಕೊಟ್ಟಿದೆ ಅಂತಂದ್ರೆ ಅವ್ರಿಗೆ ನೋಡಿ, ಅವರಿಗೆ ಈಗ ನೋಡಿ ಮೊನ್ನೆ ನಾನೇ LICದು ಸ್ಟಾಫಿಗೆ ಇನ್ಶೂರೆನ್ಸ್ ಸೌಲಭ್ಯ ಕೊಟ್ಟಿದ್ದೆ. ಸ್ಟಾಫಿಗೆ ಇನ್ಶೂರೆನ್ಸ್ ಸೌಲಭ್ಯ ಇದೆ. ಅವರಿಗೆ ಅವ್ರದ್ದೇ ಆದಂಥ ಬ್ಯಾಂಕಿನಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಸೌಲಭ್ಯ ಇದೆ ನಮ್ಮಲ್ಲೇ, ನಮ್ಮ ಸ್ಟಾಫಿಗೆ. ಆ ಥರದ್ದೆಲ್ಲ ಇದೆ ಅವರಿಗೆ ಅವಕಾಶ, ತುಂಬ ಇದಿದೆ. ಹಂಗಾಗಿ ನಾವು ಅದ್ರ ಏನು ಬಂದ್ರೂ ಅವರಿಗೆ ಮೂಲಭೂತವಾಗಿ ಸೌಕರ್ಯದಲ್ಲಿ ಅವ್ರಿಗೂ ಆಮೇಲೆ ಒಳ್ಳೆ ಉತ್ತಮ ಸಂಬಳ ಇವತ್ತು ಭತ್ಯೆ ಸಿಗ್ತಾಯಿದೆ ಅವರಿಗೆ. ಹಂಗಾಗಿ ಅವರು ಯಾವುದೇ ರೀತಿಯಾದ ನಮ್ಮ ಸ್ಟಾಫು ಈ ಬ್ಯಾಂಕಿನ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಅವ್ರಿಗೂ ಒಳ್ಳೆ ಮೂಲಭೂತ ಸೌಕರ್ಯ ಕೊಡ್ತಾ ಇದೆ ಬ್ಯಾಂಕ್. ಸೊ ಹಂಗಿರೋದ್ರಿಂದ ಬ್ಯಾಂಕಿಗೂ ಸಹ ಅವರು ಸಹ ಒಂದು ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಹೇಳಲಿಕ್ಕೆ ಬಯಸ್ತೀನಿ. ನಾವು ಮತ್ತು ಇನ್ನೂ ಒಂದೇನು ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳೋದು ಮತ್ತೆ, ಗ್ರಾಹಕರಿಗೆ ನಾವು ಮತ್ತು ನಮ್ಮಲ್ಲೂ ಇದೆ ಇನ್ಶೂರೆನ್ಸು ಎಲ್ಲ. ಇವತ್ತು ಅಕೌಂಟ್ ಹೋಲ್ಡರ್ಸ್ಗೆ ಎಲ್ಲ ಏನು ಇನ್ಶೂರೆನ್ಸ್ದು ವ್ಯವಸ್ಥೆ ಎಲ್ಲ ಸೌಲಭ್ಯ ಇದೆ. ಎಲ್ಲ ಸದುಪಯೋಗ ಪಡ್ಕೋಬೇಕು. ಈಗ ನಾವು ಏನು ಇವತ್ತಿರುತ್ತೆ ಎಲ್ಲ ಕೇಳಿ ಬನ್ನಿ, ಅಧ್ಯಕ್ಷರು ಇರ್ತೀವಿ, ನನ್ನನ್ನು ಕೇಳಿ, ವ್ಯವಸ್ಥಾಪಕರು ಇರ್ತಾರೆ, ಅವರು ಸ್ಪಂದಿಸ್ತಾರೆ, ಅವ್ರನ್ನೇ ಕೇಳಿ ನಿಮಗೆ ಅನುಕೂಲ ಆದ ರೀತಿ ಯಾವುದೇ ಥರದ ಡೌಟೇ ಬೇಡ, ಬಂದು ಕೇಳ್ಕೊಂಡು ಉತ್ತಮವಾದ ಸೌಲಭ್ಯ ಪಡ್ಕೊಳ್ಳಿ ಅಂತೇಳಿ ಬಯಸ್ತೀನಿ. ಸರ್, ಇನ್ನೊಂದೇನಂತಂದರೆ ಈ ಏನು ಸಿಬ್ಬಂದಿ ವರ್ಗ ಇದ್ದಾರೆ, ಸಿಬ್ಬಂದಿ ವರ್ಗ ಮತ್ತು ನೀವು 2 ವೀಲ್ ಇದ್ದಾಗೆ ಒಂದು ಗಾಡಿಗೆ, ಯಾವ ವೀಲ್ ಪಂಚರ್ ಆದರೂ ಕೂಡ ಗಾಡಿ ಪಂಚರ್ ಆಯಿತು, ಗಾಡಿ ಮುಟ್ಕೋಗಲ್ಲ, ನಿಂತ್ಕೊಂಡ್ಬಿಡ್ತಲ್ಲೇ. ಸೊ ಹಾಗಾಗಿ ನಿಮ್ಮ ಸಂಬಂಧ ತುಂಬ ಇಂಪಾರ್ಟೆಂಟು. ಇಲ್ಲಿ ಆಡಳಿತ ಮಂಡಳಿ ಅಂದರೆ ಅಧ್ಯಕ್ಷರು ಮತ್ತು CEO ಇರ್ಬೋದು ಅಥವಾ ಏನು ಸಿಬ್ಬಂದಿ ಇರಬೇಕು, ನಿಮ್ಮ ಸಂಬಂಧ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ನಿಮ್ಮ ಒಡನಾಟ ಮತ್ತು ನಿಮ್ಮ ಬಾಂಧವ್ಯದ ಬಗ್ಗೆ ನಾವು ಮಾತನಾಡೋದ್ರೆ ಸರ್, ನನ್ನ ಬಾಂಧವ್ಯ ಹೆಂಗೆ ಅಂದರೆ ಸಿಬ್ಬಂದಿಗಳ ನಾನು ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂತ ಮೇಲೆ ನನ್ನದೇ ಆದಂಥ ಒಂದು ಶೈಲಿನಲ್ಲಿ ಅವ್ರ ಹತ್ರ ಕೆಲಸ ತಗೋಬೇಕಾಗ್ತದೆ. ಯಾಕೆ ಅಂತಂದರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಸಾಂದರ್ಭಿಕ ಬಂತಂದ ಅವ್ರ ಮೇಲೆ ನಾನು ಯಾವುದೇ ಮುಲಾಜಿಲ್ದಲೇ ನಾನು, ಯಾಕೆ ಇಲ್ಲಿ ಗ್ರಾಹಕರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ಬ್ಯಾಂಕಿನ ವ್ಯವಸ್ಥೆ ಹಾಳಾಗಬಾರ್ದು, ಇಲ್ಲಿ ನಮ್ಮ ಬ್ಯಾಂಕಿನ ಯಾವುದೇ ಥರದ್ದು ಒಂದು ಸಣ್ಣ ಬ್ಯಾಂಕಿಗೆ ಚಿತ್ತು ಬರದಂತೆ
ನಾನು ಇವ್ರನ್ನ ನೋಡ್ಕೋಬೇಕು ಅಂತಾರೆ. ನಾನು ಕೆಲವು ಸಂದರ್ಭಿಕವಾಗಿ ನಾನು ಇಲ್ಲಿನ ಸ್ಟಾಫ್ಗಳ ಮೇಲೂ ಸಹ ನಾನು ಸಿಬ್ಬಂದಿಗಳ ಮೇಲೂ ಸಹ ನಾನು ಸ್ವಲ್ಪ ಇದಾಗೆ ಮಾಡಬೇಕಾಗ್ತದೆ. ಆ ರೀತಿ ಅವ್ರಿಗೂ ಸಹ ಅರ್ಥ ಆಗ್ತಾಯಿದೆ ಇವತ್ತು. ಯಾಕೆ ಅಂತಂದರೆ ಎಷ್ಟೋ ಜನ ಅಧ್ಯಕ್ಷರು ಬಂದು ಹೋಗಿದ್ದಾರೆ ಇಲ್ಲಿ. ಆದರೆ ಈ ಅಧ್ಯಕ್ಷರು ಬಂದ ಮೇಲೆ ಏನು ಬದಲಾವಣೆ ಆಗ್ತಾಯಿದೆ ಅನ್ನೋದು ಅವರೇ ಸಹ ನಾನು ಮಾತಾಡೋದಕ್ಕಿಂತ ಜಾಸ್ತಿ ಅವರೇ ಮಾತಾಡ್ತಿದ್ದಾರೆ. ಸಾಕು, ನನಗೆ ಅದೇ ತೃಪ್ತಿ ಇದೆ. ಅಧ್ಯಕ್ಷರು ಬಂದ ಮೇಲೆ ಎಲ್ಲ ಒಂದು ಕಡೆ ಏನೋ ಒಂದು ಒಳ್ಳೆ ಬದಲಾವಣೆ ಕಾಣ್ತಾ ಇದೆ ಅನ್ನೋದು ಆ ತೃಪ್ತಿ ಇದೆಯಲ್ಲ, ನನಗೆ ಅಷ್ಟೇ ಸಾಕು. ಯಾಕೆ ಅವ್ರ ಬಾಂಧವ್ಯನ ನಾನು ಅವ್ರಿಗೆ ನೋಡಿ ಇಂಥ ವಿಚಾರ ಇದ್ದು ಹಿಂಗೆ ಮಾಡಬೇಡಿ, ಹಿಂಗಿದೆ, ನನಗೆ ತಿಳಿದಂಥ ವಿಚಾರಗಳನ್ನ ನಾನು ಅವ್ರಿಗೆ ಗೈಡ್ ಮಾಡ್ತಾ ಇರ್ತೀನಿ. ಆಮೇಲೆ ಪಾಪ ನಮ್ಮ ಸಿಬ್ಬಂದಿಗಳು ಅಷ್ಟೇ ಸುಮಾರು ರಾತ್ರಿ 9 ಗಂಟೆವರೆಗೂ ಯಾವುದೇ ಸಮಯದ ಇದ್ದಿಲ್ದಂಗೆ ಕೆಲಸ ಮಾಡ್ತಾರೆ. ಖಂಡಿತ ಸರ್, ಖಂಡಿತ ಮುಗಿಸಿ ಹಾಂ. ಹಂಗಾಗಿ ನಮ್ಮ ಸಿಬ್ಬಂದಿಗಳು ನಾವು ಸುಮ್ಮನೆ ಬೇರೆ ಇದು ಮಾಡೋದಲ್ಲ. ಸಿಬ್ಬಂದಿಗಳು ಪಾಪ 9 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ಇರ್ತವೆ, ಅಂಥವಕ್ಕೆಲ್ಲ ಸಾರ್ವಜನಿಕವಾಗಿ ನನಗೆ ಸಾರ್ವಜನಿಕವಾಗಿ ಹೊರಗಡೆ ನಿಮ್ಮ ಸ್ಟಾಫಿಂಗ್ ಮಾಡಿರೋಂಥ ಕಿವಿಗೆ ಬಂದರೆ ನಾನು ಹೆಂಗೆ ಅಂದರೆ ಅವ್ರ ಹಿಂದೆನೇ ಫಾಲೋ ಮಾಡ್ತೀನಿ ನಾನು. ಆ ಥರ ಯಾಕೆಂದರೆ ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ, ವಸೂಲಾತಿ ಕಳಿಸ್ತೀವಿ, ಫೀಲ್ಡ್ ಆಫೀಸರ್ ಇರ್ತಾರೆ ಕಳಿಸ್ತೀವಿ, ವಸೂಲಾತಿ ಏನು ಮಾಡ್ತಾಯಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಯಾರ ಮನೆ ಹತ್ರ ಹೋಗಿದ್ದಾರೆ, ನಮಗೆ ಅಲ್ಲಿಂದ ಅಪ್ಡೇಟ್ ಕಳಿಸ್ಬೇಕು. ಗ್ರಾಹಕರ ಏನು ಸಾಲ ತಗೊಂಡಿರ್ತಾರೆ, ಸಾಲಗಾರನ ಅಲ್ಲಿಗೆ ಹೋಗಿರೋದು ಫೋನ್ ಮಾಡಿ ನನಗೆ ಕೊಡಬೇಕು, ನಮಗೆ ತಲುಪಿಸ್ಬೇಕು, ನಮ್ಮ ವ್ಯವಸ್ಥೆ ತಲುಪಿಸ್ಬೇಕು. ಅದೇ ರೀತಿ ಎಲ್ಲ ಸಂಖ್ಯೆ ಎಲ್ಲ ನಾವು ಮಾಡ್ತಾಯಿದ್ದೀನಿ. ಈಗ ಆ ವ್ಯವಸ್ಥೆ ಎಲ್ಲ ಮಾಡೋ ಹೊತ್ತಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಬರುತ್ತೆ ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದ್ದೀನಿ. ಮುಂದೆ ಅದನ್ನು ಒಳ್ಳೆ ಉತ್ತಮವಾದ ಲಾಭಕ್ಕೆ ತರಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಬ್ಯಾಂಕನ್ನು ತರ್ತೀನಿ ಸರ್. ನಂತರ ಇನ್ನೊಂದು ಅಂದರೆ ನೋಡಿ, ಗೋಲ್ಡ್ ಲೋನ್ ಸಾಮಾನ್ಯವಾಗಿ ಕೊಡ್ತಾರೆ. ಈ ಗೋಲ್ಡ್ ಲೋನ್ ಕೊಡ್ಬೇಕಾದ್ರೆ ಹೇಗೆ ಅಂದರೆ ಇವತ್ತು ಕೊಡ್ತೀವಿ, ನಾಳೆ ಬಾರಪ್ಪ, ಇವತ್ತು ಗೋಲ್ಡ್ ಇಟ್ಟೋಗು, ನಾವು ಯಾರು ಬರಲ್ಲ. ಬಂದ ತಕ್ಷಣ ವಿತಿನ್ ಸೆಕೆಂಡ್ ಒಳಗೆ ಲೋನ್ ರೆಡಿ ಆಗಬೇಕಾಗ್ತದೆ, ತ್ವರಿತ ಕೊಡಬೇಕು. ಅದೇ ಸಮಸ್ಯೆ ಸರ್. ಏನಂತಂದ್ರೆ ಬೇರೆ ಲೋನ್ಗಳಾದ್ರೆ ಅಡ್ಡಿ ಇಲ್ಲ, ನೀವು ಕಾಗದ ಪತ್ರಗಳನ್ನ ತಗೋತೀರ, ಇಲ್ಲಿ ಗೋಲ್ಡ್ ಕೊಟ್ಟಿರ್ತಾರೆ, ಗೋಲ್ಡ್ ಇಟ್ಟಿರ್ತಾರೆ ಸರ್. ಇದು ಏನು ಪ್ರಾಬ್ಲಮ್ ಅಂತಂದ್ರೆ ನೋಡಿ, ಇಲ್ಲಿ ಯಾಕೆಂದ್ರೆ ತಜ್ಞರೇ ಬೇಕಾಗ್ತದೆ. ಅದನ್ನ ಗೋಲ್ಡ್ ಪರೀಕ್ಷೆ ಮಾಡಬೇಕು, ಗೋಲ್ಡ್ ಹೇಗಿದೆ ನೋಡಬೇಕು, ಇದು ಸರಿ ಇದೆಯಾ ನೋಡಬೇಕು. ಯಾಕೆಂದ್ರೆ ಎಲ್ಲರನ್ನೂ ನಂಬಲಿಕ್ಕಾಗಲ್ಲ. 100% ಎಲ್ಲರೂ ನಂಬಿಕೆ ನಾವು ತಂದಿಟ್ಬಿಡ್ತಾರಪ್ಪ ಅದು ಟೌನ್. ಇದು ಗ್ರಾಮೀಣ ಪ್ರದೇಶದ ಮುಖಪರಿಚಯ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, DCC ಬ್ಯಾಂಕ್ ಮಡಿಕೇರಿಯಲ್ಲಿ ವಂಚನೆ ಆಯಿತು. ನಂತರ ನಾನೇ ಇಂಟರ್ವ್ಯೂ ಮಾಡಿದ್ದ ಮಂಗಳೂರಿನ ಒಂದು ಕೋಆಪರೇಟಿವ್ ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ 6 ಲಕ್ಷ ರೂಪಾಯಿ ಮೊನ್ನೆ ವಂಚನೆ ಮಾಡಿದ್ರು. ಮೊನ್ನೆ 6 ಲಕ್ಷ ರೂಪಾಯಿ ವಂಚನೆ ಮಾಡಿ ಅವ್ರನ್ನ ಬಂಧಿಸಿದ್ರು. ಸೊ ಹಾಗಾಗಿ ತುಂಬ ಕೇರ್ ಆಗಿರಬೇಕಾಗ್ತದೆ. ಸೊ ಮತ್ತು ಅವರು ಗೋಲ್ಡ್ ಇಡೋರು ಕೂಡ ಒಂದು ನಂಬಿಕೆ ಬೇಕಾಗ್ತದೆ. ನೋಡಪ್ಪ, ಇಲ್ಲಿ ನಾವು ಗೋಲ್ಡ್ ತಂದು ಇಟ್ಟಿದ್ರೆ ಸೊ ನಮ್ಗೆ ಯಾವ ಸಮಸ್ಯೆ ಆಗಲ್ಲ ಅಂತ. ಸೊ ಈ ವಿಚಾರದಲ್ಲಿ ನಾವು ಮಾತನಾಡಿದ್ರೆ ಏನೆಲ್ಲ ಅದಕ್ಕೆ ಸೆಕ್ಯೂರಿಟೀಸ್ ಇದು ಮಾಡ್ತೀರಾ ಸರ್? ಸರ್, ಈಗ ಅದ್ರ ಬಗ್ಗೆ ಏನಂತ ನೀವು ಕೇಳಿದ್ದು ಒಳ್ಳೆ ಉತ್ತಮವಾದ ಪ್ರಶ್ನೆ. ಯಾಕೆ ಅಂತಂದರೆ ಈ